Also. लंबी लाइफ है 87 जिएंगे लॉन्ग लाइफ 87. You 95, right? India's National Creators Award. Welcome to ತುಂಬ ಕನ್ಫ್ಯೂಷನ್ ಇರೋದ್ರಿಂದ ಐ ವಾಸ್ ನಾಟ್ ಶಾರ್ಟ್ ದಟ್ ಯಾರೋ ಆಟ ಆಡಿಸ್ತಿದ್ದಾರೆ ಅನ್ಕೊಂಡೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಟುಡೇಸ್ ವ್ಲಾಗ್ is actually ನಾನು ವ್ಲಾಗ್ ಮಾಡ್ತೀನಿ ಅನ್ಕೊಂಡೇ ಇರಲಿಲ್ಲ. ದಟ್ಸ್ ಬಿಕಾಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಅಂಡ್ ಐ ಡೋಂಟ್ ನೋ ಹೌ ಡು ಐ ಸ್ಟಾರ್ಟ್ ದಿಸ್ ವ್ಲಾಗ್, ಬಟ್ ಬೇಗ ಹೋಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಐ ಆಮ್ ಆನ್ ಮೈ ವೇ ಟು ದಿ ಏರ್ಪೋರ್ಟ್. ಯಾಕೆ ಅಂತ ನಾನು ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇನ್ ಟೈಮ್ ಬಿಡೋದಕ್ಕೆ ಇನ್ನೇನು ಹೆಲ್ಪ್ ಮಾಡಲ್ಲ. ನನ್ನ ಮೇಲೆ ವಿಷಯ ನನಗೆ ಬಂದ. ಲಗೇಜ್ ತಗೊಂಡು ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಟರ್ಮಿನಲ್ 2 ಅಲ್ಲಿದ್ದೀನಿ. ನನ್ನ ಫ್ಲೈಟ್ ಇರೋದು ಟರ್ಮಿನಲ್ 2 ಅಲ್ಲಿ. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಸೊ ನನಗೆ ಈ ಕನ್ಫರ್ಮೇಷನ್ ಸಿಗೋ ತನಕ ಐ ವಾಸ್ ನಾಟ್ ಶೋರ್ ಐಲ್ ಬಿ ಫ್ಲೈಯಿಂಗ್. ಸೊ ನಾನು ಇವತ್ತು ಡೆಲ್ಲಿಗೆ ಫ್ಲೈ ಮಾಡಿಸಿದ್ದೀನಿ ಆ್ಯಂಡ್ ಇಟ್ ಇಸ್ ಇನ್ ಅ ವೆರಿ ಶಾರ್ಟ್ ನೋಟಿಸ್. ನನಗೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಫ್ಲೈಟ್ ಟಿಕೆಟ್ ಸಿಕ್ತು ದಟ್ ಐಲ್ ಬಿ ಫ್ಲೈಯಿಂಗ್ ಟು ಡೆಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೆ ಟರ್ಮಿನಲ್ 2 ಅಲ್ಲಿ ಸಿಕ್ಕಾಪಡೆ ಫುಡ್ ಆಪ್ಷನ್ಸ್, ರೆಸ್ಟೋರೆಂಟ್ಸ್, ಶಾಪಿಂಗ್ ಪ್ಲೇಸಸ್ ತುಂಬ ಇದೆ. ಹಾಗೂ ವಾಶ್ರೂಮ್ ಕೂಡ ಅಷ್ಟೇ ತುಂಬ ಫ್ಯಾನ್ಸಿಯಾಗಿ ಮಾಡಿದ್ದಾರೆ. ಸೊ ನಾನಿವತ್ತು ಡೆಲ್ಲಿಗೆ ಯಾಕೆ ಹೋಗ್ತಿದ್ದೀನಿ ಅಂತ ಐ ವಾಂಟ್ ಟು ರಿವೀಲ್ ಗೈಸ್, ಬಿಕಾಸ್ ಐ ಕ್ಯಾನ್ ನಾಟ್ ಕೀಪ್ ಇಟ್ ಆನ್ ಹೋಲ್ಡ್ ಫಾರ್ ಅ ಲಾಂಗರ್ ಟೈಮ್. ನನಗೆ ಆ್ಯಕ್ಚುಲಿ ಒಂದು ಕಾಲ್ ಬಂತು ಆನ್ ಟ್ಯೂಸ್ಡೇ 2 days back that I will be flying ಅಥವಾ I will be getting a chance to be part of India's National Creators Award. ಸೊ ಈ ಇನಿಷಿಯೇಟ್ ಮಾಡಿರೋದು ಮೋದಿ, ನರೇಂದ್ರ ಮೋದಿ ಆ್ಯಂಡ್ IRCTC ಟೂರಿಸಮಿನಿಂದ. ನನ್ನ ಕಾಲ್ ಬಂದಾಗ ಐ ವಾಸ್ ವೆರಿ ಶಾಕ್ ದ್ಯಾಟ್ ಟು ಕ್ರಿಯೇಟ್ ಅ ಗುಡ್ ಕಾಂಟೆಂಟ್ ಆಫ್ ಟ್ರಾವೆಲ್ ಆ್ಯಂಡ್ ಫುಡ್. ನನಗೆ ಕನ್ಫ್ಯೂಷನ್ ಇತ್ತು, ಲೈಕ್ ರಿಯಲಾ ಇದು ಯಾರೋ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಬಟ್ ದೆನ್ ಲೇಟರ್ ಶಿ ಕನ್ಫರ್ಮ್ಡ್, ಇಲ್ಲ ನೀವೆಲ್ಲ ಡೀಟೇಲ್ಸ್ ಕೊಟ್ಟರೆ ವಿಲ್ ಬಿ ಬುಕಿಂಗ್ ಯೋರ್ ಫ್ಲೈಟ್ ಬಿಕಾಸ್ ಐ ಲವ್ ಟು ಫ್ಲೈ ಇನ್ ಅದರ್ 1 day. ಸೊ ನನಗೆ ತುಂಬ ಕನ್ಫ್ಯೂಷನ್ ಇರೋದ್ರಿಂದ ಐ ವಾಸ್ ನಾಟ್ ಶಾರ್ಟ್ ದ್ಯಾಟ್ ಯಾರೋ ಆಟ ಆಡಿಸ್ತಿದ್ದಾರೆ ಅಂದ್ಕೊಂಡೆ. ಬಟ್ ಲೇಟರ್ ಶಿ ಆ್ಯಕ್ಚುಲಿ ಟು ಕಾಲ್ ಮೈ ಡೀಟೇಲ್ಸ್ ಆ್ಯಂಡ್ ಶಿ ಸೆಂಡ್ ಮಿ ಫ್ಲೈಟ್ ಟಿಕೆಟ್ಸ್. ಸೊ ಫ್ಲೈಟ್ ಟಿಕೆಟ್ಸ್ ಕಳಿಸಿದಾಗ ನನಗೆ ಇನ್ನೂ ಶಾಕ್ ಆಯಿತು, ಲೈಕ್ ನಿಜವಾಗ್ಲೂ ನಾನು ಫ್ಲೈ ಮಾಡ್ತಿದ್ದೀನಿ ಅಂತ. ಎಲ್ಲೋ ಒಂದು ಕಡೆ ಡೆಲ್ಲಿ ಅಂದಾಗ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಯಾ, ನಾವು ಈ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡಿಗೆ ಹೋಗ್ತಿದ್ದೀನಿ. ಐ ಆಮ್ ಸೂಪರ್ ಬ್ಲೆಸ್ಡ್ ಟು ಗೆಟ್ ದಿಸ್ ಆಪರ್ಚುನಿಟಿ. ಎಕ್ಸೈಟೆಡ್ ಆ್ಯಂಡ್ ಬ್ಲೆಸ್ಡ್. ನಂಗೆ ಗೊತ್ತಿಲ್ಲ ಹೇಗೆ ನನ್ನ ಡೇ ಇರುತ್ತೆ ಅಂತ. ಬಟ್ ನನಗೆ ಏನೇ ಡೀಟೇಲ್ಸ್ ಲೈಕ್ ಹೋಟೆಲ್ ಆಗಿರ್ಬೋದು, ಎಲ್ಲಿ ಹೋಗ್ತಿದ್ದೀನಿ, ಯಾವಾಗ ವೆನ್ಯೂ, ಯಾವಾಗ ಇವೆಂಟ್ ಲಾಂಚ್ ಆಗುತ್ತೆ, ಯಾವ ಡೀಟೇಲ್ಸು ಇಲ್ಲ. ಬಟ್ ಎಲ್ಲ ಹೋಪ್ಸ್ ಇಟ್ಕೊಂಡು ಪಾಸಿಟಿವ್ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೋಪಿಂಗ್ ದ್ಯಾಟ್, ಆ್ಯಂಡ್ ಐ ಆಮ್ ಆನ್ ಮೈ ವೇ. ಸೊ ವಿಶ್ ಮೀ ಲಕ್ ಗೈಸ್. ಪ್ರೀಮಿಯಂ ಲಾಂಜಲ್ಲಿ ಏನಾದರೂ ಊಟ ಮಾಡ್ಕೊಂಡು ಹೋಗ್ಬೋದಾ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್. ನಿಮ್ಮ ಹತ್ರನೂ ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ನೀವು ಈ ಪ್ರೀಮಿಯಂ ಲಾಂಜ್ ಆಕ್ಸೆಸ್ ತೊಗೋಬೋದು. ಇದು 080 ಲಾಂಜ್ ಅಂತ. ನಾನಿಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ಲೈಟ್. ಸೊ ಐ ಆಲ್ವೇಸ್ ಪ್ರಿಫರ್ ಈಟಿಂಗ್ ವೈಟ್ ರೈಸ್ ಓವರ್ ಎನಿ ಫ್ಯಾನ್ಸಿ ಅಥವಾ ಫ್ಲೇವರ್ ರೈಸ್ ಲೈಕ್ ಪಲಾವ್ ಆಗಿರ್ಬೋದು ಅಥವಾ ಗೀ ರೈಸ್. ಬಿಕಾಸ್ ವೈಟ್ ರೈಸ್ ಜೊತೆ ಎನಿ ಚಿಕನ್ ಕರಿ ಕೊಟ್ಟರು ಐ ಕ್ಯಾನ್ ಈಟ್ ಎನಿ ಟೈಮ್. ಸೊ ನನಗೆ ಈ ಪ್ರೀಮಿಯಂ ಲಾಂಜ್ ಆಕ್ಸೆಸ್ ಐ ಗಾಟ್ ಇಟ್ ಬಿಕಾಸ್ ಆಫ್ ದಿ ಕ್ರೆಡಿಟ್ ಕಾರ್ಡ್ ದಟ್ ಐ ಹೋಲ್ಡ್, ವಿಸ್ತಾರ, ಕ್ಲಬ್ ವಿಸ್ತಾರ ಅಂತ. ನೀವೀಗ IRCTC ವೆಬ್ಸೈಟಲ್ಲಿ ಟ್ರೈನ್ ಅಷ್ಟೇ ಅಲ್ಲ, ಫ್ಲೈಟ್ಸ್ ಕೂಡ ಬುಕ್ ಮಾಡ್ಬೋದು. ನಮಗೆ ಅವ್ರ ಕಡೆಯಿಂದ ಏರ್ ಇಂಡಿಯಾ ಫ್ಲೈಟ್ನ ಬುಕ್ ಮಾಡಿಕೊಟ್ಟಿದ್ರು. ಏರ್ ಇಂಡಿಯಾಲಿ ನಾನು ಫಸ್ಟ್ ಟೈಮ್ ಫ್ಲೈ ಮಾಡ್ತಿರೋದು. ನನಗೆ ಇವರ ಲೆಗ್ ಸ್ಪೇಸ್ ಹಾಗೂ ಸರ್ವಿಸ್ ಸಿಕ್ಕಾಪಡೆ ಇಷ್ಟ ಆಯಿತು. ನನಗೆ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ. ಬಟ್ ಆ್ಯಸ್ ಆಲ್ವೇಸ್ ಯು ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಯು ಗೆಟ್. ಆ್ಯಂಡ್ ನಾನು ಸಿಕ್ಕಾಪಡೆ ಎಕ್ಸೈಟ್ ಆಗಿದೆ. ಸೊ ಸುಮ್ಮನೆ 2 ಅವರ್ ಒಳ್ಳೆ ನ್ಯಾಪ್ ತೊಗೊಂಡೆ. ಫ್ಲೈಟಲ್ಲಿ ಹೋಗೋದು ಎಷ್ಟೇ ಲಕ್ಸುರಿ ಆಗಿ ಕಂಫರ್ಟ್ ಇದ್ದರೂ ಕೂಡ ಅದರಷ್ಟು ಬೋರಿಂಗ್ ಜರ್ನಿ ಯಾವುದೂ ಅಲ್ಲ. ನನಗೆ ಟ್ರೈನ್ ಹಾಗೂ ಬಸ್ಸಲ್ಲಿ ಓಡಾಡೋದೇ ಸಿಕ್ಕಾಪಟ್ಟೆ ಇಷ್ಟ, ಎಸ್ಪೆಷಲಿ ರೋಡ್ ಟ್ರಿಪ್ಸ್. ಹಾಗೆ ಫ್ಲೈಟಲ್ಲೇ ಅವರೇ ಲಂಚ್ ಕೂಡ ಅರೇಂಜ್ ಮಾಡಿದರು. ಅಷ್ಟು ಚೆನ್ನಾಗಿರಲಿಲ್ಲ. ದೇ ಹ್ಯಾಡ್ ಗಿವನ್ ಅ ಡೆಸರ್ಟ್ ಹಾಗೂ ಒಂದು ವೆಜ್ ಕಟ್ಲೆಟ್ ಏನೋ ಕೊಟ್ಟಿದ್ರು. ಸೊ ನಾನಿವಾಗ ಡೆಲ್ಲಿ ಲ್ಯಾಂಡ್ ಆಗಿದ್ದೀನಿ at 6 o'clock. ಆ್ಯಕ್ಚುಲಿ ಬೇಗನೆ ಬಂದ್ವಿ, 10 minutes. ಇಲ್ಲಿ ನಮ್ಗೆ ಇನ್ನೊಬ್ಬರು ಫೆಲೋ ಕಾಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ದಾರೆ, ಇಸ್ಕಾಲ್ ನಿತಿನ್ ಅಂತ. ಸೊ
ಥ್ಯಾಂಕ್ ಗಾಡ್ ಫೈನಲಿ ನನಗೂ ಒಂದು ಕಂಪ್ನಿ ಸಿಕ್ತು, ಎಲ್ಲೊಂದು ಕಡೆ ಧೈರ್ಯ ಬಂತು. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಕ್ಯಾಬ್ ಟು ಅರೈವ್. ಕ್ಯಾಬ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಡೆಲ್ಲಿ ಏರ್ಪೋರ್ಟ್ ಲ್ಯಾಂಡ್ ಆಗಿದ ತಕ್ಷಣ ನಮಗೆ IRCTC ಟೂರಿಸಮ್ ಅವರು ಇನ್ವೈಟ್ ಮಾಡೋದಕ್ಕೆ ಅಥವಾ ನಮಗೆ ಗೊತ್ತು ಮಾಡೋದಕ್ಕೆ ದಟ್ ಓಕೆ ನಮ್ಮ ಕಡೆಯಿಂದನೂ ಇದ್ದಾರೆ ಇಲ್ಲಿ ಅಂತ ಅಲ್ಲೇ ನಿಂತಿದ್ರು. ಹಾಗೆ ತುಂಬ ಕಷ್ಟಪಡ್ತಿದ್ರು ಟು ಕೋಆರ್ಡಿನೇಟ್ ಎವ್ರಿಥಿಂಗ್ ಬಿಕಾಸ್ ಸಾಕಷ್ಟು ಕ್ರಿಯೇಟರ್ಸ್ ಬಂದಿದ್ರು. ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಫೈನಲಿ ಹೋಟೆಲ್ ರೀಚ್ ಆದ್ವಿ. ಹೋಟೆಲ್ ನೇಮ್ ಬಂದು ಪರ್ಲ್ ಅಂತ. ದೇ ಹ್ಯಾವ್ ಅರೇಂಜ್ಡ್ ರೂಮ್. ಇಟ್ ಸೀಮ್ಸ್ ಈ ಹೋಟೆಲಲ್ಲೇ ಆಲ್ಮೋಸ್ಟ್ 25 ರೂಮ್ಸ್ ತೊಗೊಂಡಿದ್ದಾರೆ ಫಾರ್ ಆಲ್ ದ ಕ್ರಿಯೇಟರ್ಸ್. And this is how my room looks. It's pretty decent. So ಈಗ I'm just thinking ಎಲ್ಲ ನಾನು local explore ಮಾಡ್ಬೋದಾ ಅಥವಾ I'm actually tired but I met a lot of friends actually. ನೋಡ್ತೀನಿ ಅವ್ರೇನಾನ ಪ್ಲಾನ್ ಮಾಡ್ಕೊಡಿದ್ರೆ even I'll go out or something like that. Anyway, stay tuned. Event ಇರಂತೂ ನಾಳೆ and there is a so big surprise awaiting this event. So stay tuned. ಈ ಥರ ಇವೆಂಟ್ಸ್ನ ಮೇನ್ ಹೈಲೈಟ್ ಬಂದೆ ನೆಟ್ವರ್ಕಿಂಗ್. ಸಾಕಷ್ಟು ಹೊಸ ಹೊಸ ಮುಖ ಪರಿಚಯ ಆಗುತ್ತೆ, ಸ್ಟ್ರೇಂಜರ್ಸಿಂದ ಫ್ರೆಂಡ್ಸ್ ಆಗ್ತೀವಿ, ಹಾಗೂ ಕಾಂಟೆಂಟ್ ಕ್ರಿಯೇಷನ್ ಬೇಜಾನ್ ಕತೆಗಳು ಕೇಳಿದ್ವಿ. ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಈ ಕನ್ನಾಟ್ ರೋಡ್ ಅಥವಾ ಕನ್ನಾಟ್ ಪ್ಲೇಸ್ ಬಂದ್ವಿ. ಇದೊಂಥರ ನಮ್ಮ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಥರ. ಸುಮಾರು ಶಾಪಿಂಗ್, ಫುಡ್ ಆ್ಯಂಡ್ ಹಾಗೂ ಲೈವ್ ಮ್ಯೂಸಿಕ್ ಕೂಡ ಇತ್ತು. इनका भगवान से डायरेक्ट कनेक्शन. ये जितना आपको लगता अनाड़ी है उतना नाड़ी नहीं है. ये बहुत जितना आपको लगता अनाड़ी उतना नाड़ी नहीं. इनका भगवान से डायरेक्ट कनेक्शन. You are not as innocent as you think. You are very spiritual. You are connected directly to the Lord. के बाद माता पिता के लिए बहुत लकी है. इसकी इसको झूठ पसंद नहीं है, हेड़ा पेड़ी पसंद नहीं है, खड़ी बात करती है, बिल्कुल टकाटक कंट्रोल. अभी तो हम आए हैं. और खाने पीने के बहुत शौकीन बाजी, घूमने के बहुत शौकीन बाजी. ಓ ಮೈ ಗಾಡ್. ಸೊ ಈಗ ನೋಡಿದ್ರಲ್ಲ ನೀವು, ಸುಮ್ಮನೆ ಇಲ್ಲಿ ಭವಿಷ್ಯ ಕೇಳೋಣ ಅಂತ. ಐ ಯೂಶಲಿ ಡೋಂಟ್ ಬಿಲೀವ್ ಆಲ್ ದಿಸ್, ಬಟ್ ಸುಮ್ಮನೆ ಏನು ಹೇಳ್ತಾರೆ ಅಂತ ಕೇಳೋಕ್ಕೋಸ್ಕರ ಮಾಡಿದೆ. ಬಟ್ ತುಂಬ ವಿಷಯಗಳು ಸತ್ಯ ಅನ್ನಿಸ್ತು. ಐ ಆಮ್ ಜಸ್ಟ್ ಲಾಫಿಂಗ್ ಔಟ್. ಬಟ್ ಯಾ, ನೀವು ಏನಾದರೂ ಈ ಥರ ಭವಿಷ್ಯ ಎಲ್ಲ ನಂಬ್ತೀರಾ? ಕಾಮೆಂಟಲ್ಲಿ ತಿಳಿಸಿ. ಗುಡ್ ಮಾರ್ನಿಂಗ್. ಸೊ 5 o'clock ಅಲಾರಾಮ್ ಇಟ್ಕೊಂಡು ನಾನು ಆಲ್ಮೋಸ್ಟ್ ಟ್ರೈ ಮಾಡಿ ಐ ವೋಕ್ ಅಪ್ ನೌ. ಯೂಶಲಿ ಇಫ್ ಇಟ್ಸ್ ಅ ನ್ಯೂ ಪ್ಲೇಸ್ ನಂಗೆ ನಿದ್ದೆ ಬರಲ್ಲ. ಸೊ ಮೇ ಬಿ 2 hours ಮಲ್ಕೊಂಡಿದ್ದೀನಿ ಅನ್ಸುತ್ತೆ. ಲುಕ್ ಎಟ್ ಮೈ ಐಸ್. ಸೊ ಸಖತ್ ಲೇಟ್ ಆಗಿದೆ. ಸೊ ನಾನು ಬೇಗ ರೆಡಿ ಆಗಿಬಿಟ್ಟು ಐ ವಿಲ್ ಮೀಟ್ ಯು ಇನ್ ದ ವೆನ್ಯೂ. ಸಿ ಯು ಗೈಸ್. ಹ್ಯಾವ್ ಅ ಲವ್ಲಿ ಡೇ. ಆಲ್ರೈಟ್ ಗೈಸ್, ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್. ಇದು ಆ್ಯಕ್ಚುಲಿ formal wear. It's a pink formal wear with a pant and a top and a small slit. So meet this famous. Hello guys. Kanak. How are you guys doing? I could not recognize her, but I've seen a lot of her cooking videos, which is so good. Thank you so much. Welcome to. I don't promote it. Look at this cool outfit. I loved your pants. Thank you. It's so cool. ಸೊ ನಮ್ಮ ಹೋಟೆಲಿಂದನೇ ಬಸ್ ಬುಕ್ ಮಾಡಿದ್ರು ಟು ಪಿಕ್ ಅಸ್ ಆಲ್ ಆ್ಯಂಡ್ ವೆನ್ಯೂ ಕರ್ಕೊಂಡು ಹೋಗೋದಕ್ಕೆ ಅಂತ. ಸೊ ಬಸ್ ಹತ್ಕೊಂಡಿದ ತಕ್ಷಣ ಮತ್ತೆ ಐ ಮೆಟ್ ಅ ಡಿಫ್ರೆಂಟ್ ಸೆಟ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಫ್ರಮ್ ಡಿಫ್ರೆಂಟ್ ಕ್ಯಾಟಗರೀಸ್. So we reached the venue, guys. I am at ಭಾರತಿ ಮಂಟಪಂ. ಇಲ್ಲೇ ನಮ್ಮದು ಇವತ್ತಿನ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಇವೆಂಟ್ ನಡೀತಿರೋದು. ಡು ಯು ಗೈಸ್ ವಾಂಟ್ ಟು ಗೆಸ್ ಎಷ್ಟು ಜನ ಬಂದಿದ್ದಾರೆ ಅಂತ? ಓ ಮೈ ಗಾಡ್, ನಂಗೆ ಗೂಸ್ ಬಂಪ್ಸ್ ಬರ್ತಿದೆ. ಲೆಟ್ ಮಿ ಶೋ ಯು. ಒಂದು ಡಿಸಪಾಯಿಂಟಿಂಗ್ ವಿಷಯ ಏನಂದರೆ ಸ್ವಲ್ಪ ಪುವರ್ ಮ್ಯಾನೇಜ್ಮೆಂಟ್ ಅನಿಸ್ತು ಆ್ಯಂಡ್ ತುಂಬ ಕೇವಾಸ್ ಆ್ಯಂಡ್ ಕನ್ಫ್ಯೂಷನ್ಸ್ ಇತ್ತು. ಸಿಕ್ಕಾಪಟ್ಟೆ ಜನ ತುಂಬ ಡಿಸಪಾಯಿಂಟ್ ಆಗಿದ್ರು. ಬಟ್ ಫೈನಲಿ ಐ ಸ್ಟ್ರಗಲ್ಡ್ ಆ್ಯಂಡ್ ಐ ಗಾಟ್ ಮೈ ಪಾಸ್. Guys, the struggle was fucking real and trust me, this was not easy. Finally got the pass. ಫೈನಲಿ ಪಾಸ್ ಸಿಕ್ಕಿದ ತಕ್ಷಣ ಸಿಕ್ಕಾಪಟ್ಟೆ ಒಳಗಡೆ ಸೆಕ್ಯೂರಿಟಿ ಇತ್ತು. ಡೆಲ್ಲಿ ಪೊಲೀಸ್ ಅಂದರೆ ನಿಮಗೆ ಗೊತ್ತಿರಬೇಕು, ಇಟ್ ಇಸ್ ಸೋ ಸ್ಟ್ರಿಕ್ಟ್. ಹಾಗೆ ಒಳಗೆ ಹೋಗ್ತಿಲ್ಲಂಗೆ ಐ ಸೋ ಮೆನಿ
ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಆಲ್ರೆಡಿ ಫೇಮಸ್ ಅಲ್ಲೇ ಫೋಟೋಸ್ ತಗೋತಿದ್ರು ಆ್ಯಂಡ್ ಆಗೋ ಇಂಟರ್ವ್ಯೂ ಕೂಡ ನಡೀತಿತ್ತು. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಡಿಟೋರಿಯಂ ಅಥವಾ ಸ್ಪೇಸ್ ನಾನು ನೋಡಿರೋ ಹಾಗೆ. ನಾನು ಇಷ್ಟು ಜನನ ನನ್ನ ಲೈಫ್ ಟೈಮಲ್ಲೂ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದಿಸ್ ಈಸ್ ರಿಯಲಿ ಅ ಹ್ಯೂಜ್ ಥಿಂಗ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನನಗೆ ಈ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ. ಎಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಿದ್ರು ಆ್ಯಂಡ್ ಲುಕ್ ಆಟ್ ಇಸ್ ಸ್ಟೈಲ್ ಆ್ಯಂಡ್ ಅವರ ಸಿಂಪ್ಲಿಸಿಟಿ. ಯಾರಿಗೆ ತಾನೇ ಮೋದಿ ಅವರ ಲೀಡರ್ಶಿಪ್ ಸ್ಟೈಲ್ ಇಷ್ಟ ಆಗಲ್ಲ ಹೇಳಿ. ಹಾಗೂ ಅವ್ರ ಸ್ಪೀಚ್ ಕೇಳಿದ್ರೆ ಅಂತೂ ಇಟ್ ಇಸ್ ಸೋ ಇನ್ಸ್ಪೈರಿಂಗ್. ನನಗಂತೂ ಈ ಬ್ಯೂಟಿಫುಲ್ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಮೈ ಗೌರ್ಮೆಂಟ್ ಹಾಗೂ IRCTC. मोदी सरकार थोड़ी सी वाइब भी तो चेक हो जाए. आप सब युवाओं को सम्मान देना, क्रिएटिविटी को सम्मान देना और समाज की रोजमर्रा की जिंदगी के प्रति जो संवेदनशीलता है उसको सम्मान करने का अवसर है. ನಮ್ಮ ಮನೆಗಳಲ್ಲಿ ಯಾವಾಗೂ ಕೇಳ್ತಾರೆ ಈ ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡ್ತಾ ಇದರಿಂದ ಉಪಯೋಗ ಏನು ಅಂತ. ಬಟ್ ಟುಡೇ ಯು ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ನಾವು ಮಾಡೋ ಕಾಂಟೆಂಟ್ ಕ್ರಿಯೇಷನ್ ಇಸ್ ಬೀನ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಬೈ ಅ ಬಿಲವಡ್ ಪ್ರೈಮ್ ಮಿನಿಸ್ಟರ್. ಇದಕ್ಕಿಂತ ಬ್ಯೂಟಿಫುಲ್ ಥಿಂಗ್ ಏನು ಬೇಕು ಅಲ್ಲ. ಬೈ ದಿಸ್ ಐ ಲರ್ನ್ ದ್ಯಾಟ್ ಎನಿ ಕ್ರಿಯೇಷನ್ ಆರ್ ಕಾಂಟೆಂಟ್ ಯು ಮೇಕ್ ಶೋರ್ ದ್ಯಾಟ್ ಇಟ್ ಬ್ರಿಂಗ್ಸ್ ಅ ಚೇಂಜ್ ಟು ಅವರ್ ಕಂಟ್ರಿ. Guys, this is one of the best experience of mine in lifetime because ನಾನು ಯಾವತ್ತು ಮೋದಿ ಸ್ಪೀಚ್ ಕೇಳ್ತೀನಿ, ಅದರಲ್ಲೂ ಅವ್ರನ್ನ ನೋಡಿಕೊಂಡು ಲೈವಾಗಿ ನಾನು ನೋಡ್ತೀನಿ ಅಂತ ಹಂಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದಿಸ್ ಇಸ್ ಟ್ರೂಲಿ ಇವಾಗ ನಂಗೆ ತೊಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಟ್ರಸ್ಟ್ ಮೀ ಸೋ ಮೆನಿ ಟೈಮ್ಸ್ ನಾನು ಎಷ್ಟು ಸತಿ ಹತ್ತಿದ್ದೀನಿ when Modi was actually giving speech. He is so inspiring and he is the real OG. He is the real influencer. So ನನಗೇನು ಮಾತಾಡೋಕ್ಕಾಗ್ತಿಲ್ಲ. ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ environment but definitely I'll aim one day to get an award. ನಮ್ಮ ಈವೆಂಟ್ 12 o'clock ಮುಗಿದ್ರೂ 3 hours ತೊಗೊಂಡಿದೆ ವಾಪಸ್ ಹೋಟೆಲ್ ರೀಚ್ ಆಗೋದಕ್ಕೆ. ಅಷ್ಟು ಟ್ರಾಫಿಕ್. ಯಾವಾಗೂ ನಮ್ಮ ಬೆಂಗಳೂರು ಟ್ರಾಫಿಕ್ ಬೈಕೋತೀವಿ, ಬಟ್ ಬೇರೆ ಸಿಟೀಸಲ್ಲೂ ಇಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. 20 minutes ಅಷ್ಟೇ ಇತ್ತು ಏರ್ಪೋರ್ಟ್ ಬೋರ್ಡಿಂಗ್ ಟೈಮ್ಗೆ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಇಟ್ ವಾಸ್ ಇನ್ಫಾರ್ಮೇಟಿವ್ ಅನ್ಕೋತೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.